ನಾವೀಗ ಏನು ಈ ಗಲಾಟೆ ಆದಂತ ಏನು ಸ್ಥಳ ಇದೆ ಆ ಸ್ಥಳದಲ್ಲಿ ನಾವು ಇದೀವಿ. ನಾವು ನಿಮಗೆ ದೃಶ್ಯವನ್ನ ತೋರಿಸ್ತಾ ಹೋಗ್ತೀವಿ. ನೀವೀಗ ಗಮನಿಸಬಹುದಾಗಿದೆ. ಈಗ FSL ತಂಡದ ಜೊತೆಗೆ ಎಸ್ಕೋ ಅನ್ನುವಂಥ ಏನು ತಂಡ ಇದೆ ಆ ತಂಡ ಕೂಡ ಬಂದು ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ದಾಳಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾಳಿ ಆಯಿತು, ಆ ದಾಳಿಗೆ ಎಲ್ಲಿಂದ ಫೈರಿಂಗ್ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ FSLನ ಅಧಿಕಾರಿಗಳು ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಆ ಕಲ್ಲು ತೂರಾಟ ಆಯ್ತಲ್ಲ, ಕಲ್ಲು ತೂರಾಟ ಆಗಿರ್ಬೋದು, ಆ ಖಾರದ ಪುಡಿಯನ್ನು ಎರಿಸಿರ್ಬೋದಾಗಿರ್ಬೋದು, ಅವುಗಳನ್ನು ಈಗಾಗಲೇ ಮಾರ್ಕ್ ಮಾಡಲಾಗಿದೆ. ಫೈರಿಂಗ್ ಮಾಡಿದ ತಕ್ಷಣ ಬುಲೆಟ್ನ ಕ್ಯಾಪ್ ಏನು ಬರುತ್ತೆ, ಆ ಕ್ಯಾಪ್ಗಳು ಎಲ್ಲೆಲ್ಲಿ ಬಿದ್ದಿತ್ತೋ ಆ ಬಿದ್ದಂಥ ಕ್ಯಾಪ್ಗಳನ್ನು ಕೂಡ ಅಲ್ಲಿ ಮಾರ್ಕ್ ಮಾಡುವಂಥದ್ದು ಕೂಡ ನಡೀತಾ ಇದೆ. ಮತ್ತು ಎಷ್ಟು ದೂರಿಂದ ಫೈರಿಂಗ್ ಮಾಡಿದ್ರೆ ಅದು ಎಷ್ಟು ದೂರ ಹೋಗಿ ತಗಲುತ್ತೆ ಅನ್ನುವಂಥದ್ದನ್ನು ಈ ಏನು ಅವರು ಟೇಪ್ ಅಳತೆ ಮೂಲಕ ಕೂಡ ಅದನ್ನು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸಕ್ಕೆ FSLನ ತಜ್ಞರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ADGP ಆದಂಥ ಹಿತೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಪಡೆದುಕೊಂಡಿದ್ದೀವಿ. 4 ಕೇಸ್ಗಳನ್ನ ಮಾಡಲಾಗಿದೆ. ಅದರಲ್ಲೂ 4 ಕೇಸಲ್ಲಿ ಒಂದು 307 ಮಾಡಿರುವಂಥದ್ದು ಮತ್ತು ಇನ್ನೊಂದು ವಾಲ್ಮೀಕಿ ಅವರ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಒಂದು ಕೇಸನ್ನು ಮಾಡಿರುವಂಥದ್ದು ಮತ್ತು ಏನು ಗಲಾಟೆ ನಿನ್ನೆ ನಡೆದಂಥ ಗಲಾಟೆಯಲ್ಲಿ ಸಾವನ್ನಪ್ಪಿರುವಂಥ ರಾಜಶೇಖರ್ ಏನಿದ್ದಾರೆ ಅವ್ರ ಕುಟುಂಬಸ್ಥರು ಕೂಡ ಒಂದು ಕೇಸನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾವೇ ಒಂದು ಸೋಮೋಟನ್ನು ಕೇಸ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ 4 ಕೇಸ್ಗಳನ್ನು ಮಾಡಲಾಗಿದೆ. 4 ಕೇಸ್ಗಳ ಜೊತೆಗೆ ಅನೇಕ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈಗ ಏನು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ನಿನ್ನೆ ನಡೆದಂಥ ಈ ಘಟನೆಗೆ ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಆ ಕ್ಯಾಪ್ಗಳು ಏನೆಲ್ಲ ಬಿದ್ದೋಗಿತ್ತೋ ಅದೇ ರೀತಿ ಯಥಾಸ್ಥಿತಿಯಾಗಿ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಆ ಬಾಕ್ಸ್ಗಳನ್ನು ಇಟ್ಟಿರುವಂಥದ್ದು, ಅಂದರೆ ಅವರಿಗೆ ಗುರ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬಾಕ್ಸ್ಗಳನ್ನ ಕೂಡ ಇಟ್ಟಿರುವಂಥದ್ದು. ಬಾಕ್ಸ್ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು FSLನ ಅಧಿಕಾರಿಗಳು ಕೂಡ ಪಡೆದುಕೊಳ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ನಡೆದಂಥ ಘಟನೆ ರಾತ್ರಿ ಹೊತ್ತಿಲ್ಲಿ ಸುಮಾರು ಜನ ಇಲ್ಲಿ ಜಮಾವಣೆ ಆಗಿದ್ರು. ಜಮಾವಣೆ ಆದಂಥ ಸಂದರ್ಭದಲ್ಲಿ ಎಲ್ಲಿಂದ ಈ ಕಲ್ಲು ತೂರಾಟ ಆಯಿತು, ಹೇಗೆ ಆಯಿತು ಅನ್ನುವಂಥದ್ದನ್ನು ಇಂಚು ಮಾಹಿತಿಯನ್ನು ಸೊಕೋ ಅನ್ನುವಂಥ ಏನು ತಂಡ ಏನಿದೆ ಆ ತಂಡದ ಮುಖಾಂತರ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಅವರು ಪಾಯಿಂಟ್ಗಳನ್ನ ಮಾಡಲಾಗಿದೆ. ಆ ಪಾಯಿಂಟ್ಗಳಲ್ಲೇ ಆ ಕ್ಯಾಪ್ಗಳು ಬಿದ್ದಿತ್ತು. ಆ ಕ್ಯಾಪ್ಗಳು ಎಲ್ಲಿಂದ ಎಲ್ಲಿವರೆಗೂ ಬಿತ್ತು ಅನ್ನುವಂಥದ್ದೇನಿದೆಯಲ್ಲ ಅಲ್ಲಿ ಮಾರ್ಕ್ಗಳನ್ನ ಹಾಕ್ತಾ ಇದ್ದಾರೆ. ಆ ಮಾರ್ಕ್ಗಳ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇನ್ನೇನು ಈ ಸ್ಪಾಟ್ ಏನಿದೆಯಲ್ಲ ಈ ಸ್ಪಾಟ್ಗೆ ADGP ಆದಂಥ ಹಿತೇಂದ್ರ ಏನಿದ್ದಾರೆ ಬರಲಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಫಾರೆನ್ಸಿಕ್ ಅಧಿಕಾರಿಗಳ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟು ಒಂದು 9 ಫೈರಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಲಭ್ಯವಾಗಿದೆ. ಜೊತೆಗೆ ಈ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ಈ ಗುಂಪನ್ನು ಚದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಅವರು ಕೂಡ ಒಂದಿಷ್ಟು ಫೈರಿಂಗ್ ಅನ್ನು ಮಾಡಿದ್ರು, ಗಾಳಿಯಲ್ಲಿ ಗುಂಡನ್ನು ಹಾರಿಸಿರುವಂಥದ್ದು ಕೂಡ ಅವು ಮತ್ತು ಇವನ್ನೆಲ್ಲವೂ ಕೂಡ ಏನೆಲ್ಲ ಇದೆಯೋ ಅವನ್ನೆಲ್ಲವನ್ನ ತನಿಖೆ ಮಾಡಲಾಗ್ತಾ ಇದೆ. ಆದರೆ ADGP ಹಿತೇಂದ್ರ ಅವರು ಕೂಡ ಏನು ಹೇಳ್ತಾ ಇದ್ರು ಅಂದರೆ, ಯಾರು ಈ ಗನ್ಮ್ಯಾನ್ಗಳಿದ್ರು ಆ ಪ್ರತಿಯೊಬ್ಬರ ಗಾಲಿ ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ ಆಗಿರ್ಬೋದು, ನಿನ್ನೆ ನಡೆದಂಥ ಖಾಸಗಿ ಗನ್ಮ್ಯಾನ್ಗಳೇನಿದ್ರು ಆ ಗನ್ಮ್ಯಾನ್ಗಳ ಹತ್ರ ಏನು ಗನ್ಗಳಿತ್ತು ಆ ಗನ್ಗಳನ್ನ ಆಗಿರ್ಬೋದು ಮತ್ತು ಅವರ ಬುಲೆಟ್ಗಳೇನಿತ್ತು ಆ ಬುಲೆಟ್ಗಳನ್ನು ನಾವೀಗ ವಶಕ್ಕೆ ಪಡಿಸ್ಕೊಂಡಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಮತ್ತು FSLನ ಬರುವಂಥ ಈ ಮಾಹಿತಿ ಏನು ಬರುತ್ತೆ ಆ ಮಾಹಿತಿ ಪ್ರಕಾರ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಜೊತೆಗೆ ಈ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ CCTV ವಿಸಲ್ಗಳೇನಿತ್ತು ಆ ವಿಸಲ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾರೆಲ್ಲ ಈ ತಪ್ಪಿಸ್ತಿರ್ತಾರೆ ಅವರಿಗೆ ಶಿಕ್ಷೆ ಆಗಿರ್ಬೋದು, ಅವ್ರನ್ನ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಳುವಂಥದ್ದು ಕೂಡ ನಾವು ರೆಡಿ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸದ್ಯ ಈಗ FSLನ ಅಧಿಕಾರಿಗಳು ಕೂಡ ನಿನ್ನೆ ನಡೆದಂಥ ಘಟನೆಯಲ್ಲಿ ಖಾಸಗಿ ಗನ್ಮ್ಯಾನ್ ಏನಿದ್ರು ಆ ಗನ್ಮ್ಯಾನ್ ಅವರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವರ ಹೊರತುಪಡಿಸಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ಗಳೇನಿದ್ರು ಅವ್ರದ್ದು ಗನ್ಗಳೇನಿತ್ತು ಆ ಗನ್ಗಳು ಮತ್ತು ಅವರಿಗೆ ಇಷ್ಟು ಬುಲೆಟ್ಗಳನ್ನು ಕೊಟ್ಟಿದ್ರು ಆ ಬುಲೆಟ್ಗಳನ್ನು ತಂದು ಕೊಡಲಿಕ್ಕೆ ಕೂಡ ಹೇಳಲಾಗಿತ್ತು. ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹಿತೇಂದ್ರ ಅವರು ಸರ್ ಕೂಡ ಹೇಳಿರುವಂಥದ್ದು. ಇದು ಎಲ್ಲವನ್ನು ಹೊರತುಪಡಿಸಿದ್ರೆ ಈಗ ಯಾರೆಲ್ಲ ಈ ಗನ್ಗಳ ಅವರು ಬಳಕೆಯನ್ನು ಮಾಡ್ತಾ ಇದ್ರು, ಅವರು ಡಬಲ್ ಬಾರ್ ಗನ್ ಅಥವಾ ಪಿಸ್ತೂಲ್ಗಳನ್ನು ಬಳಕೆ ಮಾಡ್ತಾ ಇದ್ರ ಅನ್ನುವಂಥ ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ.